ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೊಂಟೀವ್ರಿ ಜಸ್ಟ್ ಹುಬ್ಳಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಶಿವಶಕ್ತಿ ಧಾಮ ಅನ್ನೋ ಟೆಂಪಲ್ಗೆ. ಆ್ಯಂಡ್ ಈ ಟೆಂಪಲ್ ಬಂದ್ಬಿಟ್ಟು ನಿಮಗೆ ಬೆಂಗಳೂರು NH4 ಹೈವೇದಾಗ ಸಿಗುತ್ತೆ. ನೀವು ದೇವಸ್ಥಾನ ಹತ್ತಿರ ಇದ್ದಂಗೆ ನಿಮಗೆ ಲೆಫ್ಟ್ ಸೈಡ್ ಒಂದು ರೋಡ್ ಸಿಗುತ್ತೆ ರೀ. ನೀವು ಹಾಗೆ U-turn ತಗೊಂಡು ಬ್ರಿಡ್ಜ್ ಕೆಳಗೆ ಹಾಸಿ ಹೋದ್ರೆ ನಿಮಗೆ ನೆಕ್ಸ್ಟ್ ದೇವಸ್ಥಾನದ ರೂಟ್ ಸಿಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಿಮಗೆ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಒಂದು ಪಾರ್ಕಿಂಗ್ ಪ್ಲೇಸ್ ಐತ್ರಿ, ಅಲ್ಲಿ ಗಾಡಿನ ಇಡ್ಬೋದು. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಹುಬ್ಳಿಯಿಂದ 20 ಕಿಲೋಮೀಟರ್ಸ್ ದೂರ ಇರೋ ಶಿವಶಕ್ತಿ ಧಾಮ ಟೆಂಪಲ್ಗೆ. ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಏನೇನಿದೆ ಅಂತ ನಾನು ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ. ಆ್ಯಂಡ್ ನಾನು ಕರ್ಪೂರ, ಬಾಳೆಹಣ್ಣು, ತೆಂಗಿನಕಾಯಿ ತೊಗೊಂಡು ದೇವಸ್ಥಾನ ಒಳಗಡೆ ಹೊಂಟಿ. ಇದು ದೇವಸ್ಥಾನ ಒಳಗಡೆ ಹೋಗೋ ರೂಟ. ಹಿಂಗೆ ಹೋಗ್ತಾ ಇದ್ದಂಗೆ ಇಲ್ಲಿ ಮೇನ್ ಗೋಪುರ ಕಾಣಿಸುತ್ತೆ ರೀ ಮೇಲೆ. ಆ್ಯಂಡ್ ಈ ಗೋಪುರ ಕೆಳಗೆ ಬಂದವ್ರಿಗೆ ಕಾಲು ತೊಳ್ಕೊಳಕ್ಕೆ ಅಂತೇಳಿ ನೀರಿನ ವ್ಯವಸ್ಥೆ ಮಾಡ್ಯಾರ. ಇದು ಸಣ್ಣಗೆ ನೀರು ಬರ್ತದೆ. ನಾವು ಕಾಲು ತೊಳ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಒಳಗೆ ಹೊಂಟೀವಿ. ನೀವು ದೇವಸ್ಥಾನ ಒಳಗೆ ಹೋಗ್ತಿದ್ದಂಗೆ ನಿಮಗೆ ಮನಸ್ಸಿಗೆ ಶಾಂತ ಅನಿಸ್ತೈತೆ ರೀ. ತಂಪಾದ ಗಾಳಿ ಬೀಸ್ತಿರ್ತೈತಿ. ಇಲ್ಲೆಲ್ಲ ಕಡೆ ಸೈಲೆಂಟ್ ಇರ್ತದೆ. ಆ್ಯಂಡ್ ನೀವು ಒಳಗೆ ಹೋಗ್ತಿದ್ದಂಗೆ ನಿಮಗೆ ಫಸ್ಟ್ ಕಾಣೋದು ನಂದಿ ಮೂರ್ತಿ. ಆ್ಯಂಡ್ ಇದು ಶಿವನ ದೇವಸ್ಥಾನ ಆಗಿದ್ದರಿಂದ ಇದ್ರ ಇನ್ನೊಂದು ಹೆಸರು ಬಂದ್ಬಿಟ್ಟು ಆನಂದೇಶ್ವರ ಟೆಂಪಲ್ ಅಂತೂ ಕರೀತಾರೆ. ಆ್ಯಂಡ್ ನಾವು ಹೋದಾಗ ಇಲ್ಲಿ ಅರ್ಚಕರು ಅರ್ಚನೆ ಮಾಡ್ತಿದ್ರು. ನಾವು ದೇವ್ರ ದರ್ಶನ ಪಡ್ಕೊಂಡ್ವಿ. ಆ್ಯಂಡ್ ಅದೇ ಟೆಂಪಲ್ ಸುತ್ತಮುತ್ತ ಒಂದೆರಡು ಸಣ್ಣ ಟೆಂಪಲ್ ಅದಾವ್ರಿ. ನಾವು ಫಸ್ಟ್ ಹೋಗಿದ್ದ ಶನೇಶ್ವರ ಟೆಂಪಲ್ ಅಂತೇಳಿ. ಇಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಸೀದಾ ಗಣಪತಿ ಟೆಂಪಲ್ಗೆ ಹೋದ್ವಿ. ಆ್ಯಂಡ್ ಗಣಪತಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಗುಡಿ ಸುತ್ತಮುತ್ತ ಒಂದೆರಡು ರೌಂಡ್ ಹಾಕಿವ್ರಿ. ಈ ಟೆಂಪಲ್ ಭಾಳ ಚಲೋ ಅದ ನೋಡೋಕೆ, ತಂಪೈತಿ. ಆ್ಯಂಡ್ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಒಂದೇ ಟ್ರಿಪ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲೇ ನಿಮ್ಗೆ ಗುಡಿ ಪಕ್ಕದಾಗನೇ ಊಟದ ವ್ಯವಸ್ಥೆನೂ ಮಾಡಿರ್ತಾರೆ. ನೀವು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ರೀ. ಆ್ಯಂಡ್ ಇದು ಗುಡಿ ಸರೌಂಡಿಂಗ್ ಪ್ಲೇಸ್ ಅಂತೂ ನನಗಂತೂ ಭಾಳ ಇಷ್ಟ ಆಯ್ತು. ನೀವು ಒಂದ್ಸಲ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ. ಬಾಯ್.